ಇವತ್ತಿನ ಅಡ್ವಾಣಿಯವರಾಗಿರ್ತಕ್ಕಂಥ ಗೃಹ ಮಂತ್ರಿ ಕೇಂದ್ರ ಸಚಿವರಾಗಿರ್ತಾರೆ. ಸ್ವಾಮಿ, ನಮ್ಮ ಗುಲ್ಬರ್ಗ, ಬೀದರ್, ರಾಯಚೂರು, ಯಲಬುರ್ಗ, ಕೊಪ್ಪಳ, ಬಳ್ಳಾರಿ ಇವೆಲ್ಲವೂ ಕೂಡ ಹಿಂದುಳಿದ ತಾಲೂಕಾಗಿದ್ದಾವೆ. ಜನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಇವತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ದಯಮಾಡಿ ಅವರಿಗೆ ಅಭಿವೃದ್ಧಿ ಹೊಂದಿದ ತಾಲೂಕನ್ನ ಮಾಡಬೇಕು, ಜಿಲ್ಲೆಗಳನ್ನ ಮಾಡಬೇಕು. ಆ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅವತ್ತಿನ ಎಸ್.ಎಂ. ಕೃಷ್ಣ ಸಾಹೇಬರು ಅಲ್ಲಿಗೆ ಕೇಂದ್ರ ಸರ್ಕಾರ ಕಳಿಸಿದ್ರೆ ಮಾಡಕ್ಕಾಗಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. ಆದ್ರೆ ಅದೇ ನಮ್ಮ ಗಂಡುಗಲಿ ಕಾಂಗ್ರೆಸ್ ಇವತ್ತಿನ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಫೈಲ್ ಪೆಂಡಿಂಗ್ ಐತೆ, ಅದನ್ನ ಕ್ಲಿಯರ್ ಮಾಡಬೇಕು ಅಂತಂತ ಮನವರಿಕೆ ಮಾಡಿಕೊಟ್ಟಾಗ ಹೌದಲ್ಲ ಅಂತಂತೇಳಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು 371 ಕಲಂನ ತಿದ್ದುಪಡಿ ತಂದು ನಮಗೆಲ್ಲರೂ ಕೂಡ ಹೊರವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂತ ಹೇಳಿಕೆ ಇಷ್ಟಪಡ್ತಾರೆ. ಉದ್ಯೋಗದಲ್ಲಿ 70% ಇರ್ಬೋದು, ಜೊತೆಗೆ ಅದರ್ ದನ್ ಹೈದರಾಬಾದ್ ಕರ್ನಾಟಕ 8% ಇರ್ಬೋದು. ಆ ಫಲ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಅಲ್ಲೇನ್ರಿ? ಇಂಥನ್ನೆಲ್ಲ ನೆನ್ಸ್ಕೋಬೇಕಲ್ಲೇನಪ್ಪ, ಇದನ್ನ ಋಣ ತೀರ್ಸ್ಬೇಕಲ್ಲೇನಪ್ಪ ನಾವು? ಇಂಥದ್ದೇನಾದ್ರೂ ಕೆಲಸ ಒಂದಾದ್ರೂ ಬಿಜೆಪಿ ಅವ್ರು ಮಾಡಿದಾರೇನಪ್ಪ? ನಾನ್ ಲೆಕ್ಕ ಹೇಳ್ತೀನಲ್ಲಪ್ಪ, ಲೆಕ್ಕ ಹೇಳ್ಬೇಕಲ್ಲೇನಪ್ಪ? ಏನಾದ್ರು ಲೆಕ್ಕ ಕೇಳಕ್ಕೋ ಮೋದಿ ಮಕ್ಕ ನೋಡ್ರಿ, ಮೋದಿ ಮಕ್ಕ ನೋಡ್ರಿ. ಆಯ್ತಪ್ಪ ಅಪ್ಪ, ನಿಮಗೆಲ್ಲ ಮೋದಿ ಮಕ್ಕ ನೋಡಿ ಓಟ್ ಹಾಕಿದ್ರು. ಮೋದಿ ಮಕ್ಕ ನೋಡಿ ಇವತ್ತು ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಲೆಕ್ಕ ಹೇಳ್ಬೇಕಲ್ಲೇನ್ರಿ? ಇವತ್ತು ಇವತ್ತಿನ ಆಯ್ಕೆಯಾಗಿ ಹೋಗಿದಾರಲ್ಲ, ಎಂಪಿಗಳು ಆಯ್ಕೆಯಾಗಿ ಹೋಗಿದಾರಲ್ಲಪ್ಪ. ನಮ್ಮ ಕರ್ನಾಟಕ ರೆಡ್ಡಿ ಎಂಪಿ ಹೋಗಿದ್ರು ಆಯ್ಕೆಯಾಗಿ 2004ರಿಂದ 2009 ಮಟ್ಟ. ಏನ್ ಗೋಪಾಲಣ್ಣ, ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.